ನಿನ್ನೆಲ್ಲ ಆತ್ಮೀಯ ಕಲಿಕಾರ್ಥಿಗಳೇ, ಜ್ಞಾನಾಕಾಂಕ್ಷಿಗಳೇ, ಸ್ಪರ್ಧಾಕಾಂಕ್ಷಿಗಳೇ, ನಿಮಗೆ ಇನ್ನೊಂದು ತರಗತಿಗೆ ಸ್ವಾಗತ. ನಾನೆಂದು ಆಯ್ಕೆ ಮಾಡಿಕೊಂಡಂಥ ವಿಷಯ ವಸ್ತು 10ನೇ ತರಗತಿಯಲ್ಲಿ ಬರುವಂತಹ ಕೆಲವೊಂದು ಯುದ್ಧಗಳ ಬಗ್ಗೆ. ಪರೀಕ್ಷೆಯಲ್ಲಿ ಇಂತಹ ಪ್ರಶ್ನೆಗಳು ಕೂಡ ಬಂದು ಹೋಗಿರ್ತವೆ. ನೀವು ಕೂಡ ಅಭ್ಯಾಸ ಮಾಡಿರ್ತೀರ. ಆದರೆ ಇನ್ನೊಮ್ಮೆ ನೆನಪಿಗೆ ಬರಲಿ ಅಂತಂದೇಳಿ ಸಂಗ್ರಹಿಸ್ಕೊಂಡು ಬಂದಿದ್ದೇನೆ. ನೋಡುವ ಪ್ಲಾಸಿ ಕದನ. ಈ ಪ್ಲಾಸಿ ಕದನ 1757 ಜೂನ್ 23ರಂದು ನಡೆಯಿತು. ಸ್ಥಳ ಪ್ಲಾಸಿ ಅಂದರೆ ಇದು ಭಾಗೀರಥಿ ನದಿ ತೀರದ ಹತ್ತಿರ ಇದೆ. ನಾಡಿಯಾ ಜಿಲ್ಲೆ, ಪಶ್ಚಿಮ ಬಂಗಾಳ. ಬಂಗಾಳದ ಮೊದಲ ಸಿರಾಜುದ್ದೌಲಾ ವಿರುದ್ಧ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ರಾಬರ್ಟ್ ಕ್ಲೈವ್ ನಡುವೆ ನಡೆಯಿತು. ಕದನಕ್ಕೆ ಪ್ರಮುಖ ಕಾರಣಗಳು ಯಾವ ಬರ್ತವೆ ಅಂತ ಹೇಳಿದರೆ, ದಸ್ತಕಗಳ ದುರುಪಯೋಗ, ಕೋಟೆಯ ದುಪ್ಪಟ್ಟು, ಕಪ್ಪು ಕೋಣೆ ದುರಂತ, ಉಚಿತ ವ್ಯಾಪಾರ ಪರವಾನಗಿ ಎನ್ನೇ ನಾವು ದಸ್ತಕ್ ಎಂದು ಕರೀತೇವೆ. ಇದನ್ನು ಕಂಪನಿ ಅಧಿಕಾರಿಗಳು ದುರುಪಯೋಗಪಡಿಸಿಕೊಂಡರು. ಕೋಟೆ ನವಾಬನ ಅನುಮತಿ ಇಲ್ಲದೆ ಕಲ್ಕತ್ತಾದ ಫೋರ್ಟ್ ವಿಲಿಯಂ ಕೋಟೆಯನ್ನು ಬಲಪಡಿಸಿದ್ದು. ಕಪ್ಪು ಕೋಣೆ ದುರಂತ 1756ರಲ್ಲಿ ಸಣ್ಣ ಕೊಠಡಿಯಲ್ಲಿ ಬಂಧಿಸಿಟ್ಟಾಗ 123 ಜನರು ಉಸಿರುಗಟ್ಟಿ ಮರಣ ಹೊಂದಿದರು. ನವಾಬನ ಸೋಲಿಗೆ ಕಾರಣ ಏನಪ್ಪ ಅಂದರೆ, ರಾಬರ್ಟ್ ಕ್ಲೈವ ನವಾಬನ ಸೇನಾಪತಿ ಮೀರ್ ಜಾಫರ್ ಜೊತೆ ರಹಸ್ಯ ಒಪ್ಪಂದ ಮಾಡಿಕೊಂಡನು. ಮೀರ್ ಜಾಫರ್ ಯುದ್ಧದಲ್ಲಿ ತಟಸ್ಥನಾಗಿ ನವಾಬನಿಗೆ ದ್ರೋಹ ಮಾಡಿದನು. ಜಗತ್ ಸೇಠ್ ಮತ್ತು ರಾಯ್ ದುರ್ಲಭ್ ಕೂಡ ಬ್ರಿಟಿಷರ ಜೊತೆ ಕೈ ಜೋಡಿಸಿದರು. ಯುದ್ಧದ ಪರಿಣಾಮಗಳೇನಪ್ಪ ಅಂದರೆ, ಬ್ರಿಟಿಷರು ವಿಜಯಶಾಲಿಯಾದರು. ಸಿರಾಜುದ್ದೌಲಾ ಕೊಲ್ಲಲ್ಪಟ್ಟರು. ಮೀರ್ ಜಾಫರ್ ಬಂಗಾಳದ ನವಾಬನಾದನು, ಅಂದರೆ ಕೈಗೊಂಬೆಯಾದ. ಬ್ರಿಟಿಷರಿಗೆ ಬಂಗಾಳದ 24 ಪರಗಣಗಳ ಜವಾಬ್ದಾರಿಯನ್ನು ಹಕ್ಕು ಸಿಕ್ಕಿತ್ತು. ಭಾರತದ ಬ್ರಿಟಿಷ್ ರಾಜಕೀಯ ಆಳ್ವಿಕೆಗೆ ಇದು ಮೊದಲ ಹೆಜ್ಜೆ ಅಂತಲೇ ಹೇಳ್ಬೋದು. 1757ರಿಂದ ಬ್ರಿಟಿಷರಿಗೆ ಬಂಗಾಳದ ಅಪಾರ ಸಂಪತ್ತು ದೊರಕಿತು. ಇದನ್ನು ಬಳಸಿಕೊಂಡು ಹೈದರ್ ಅಲಿ ಟಿಪ್ಪು ಸುಲ್ತಾನ್ ವಿರುದ್ಧ ಯುದ್ಧ ಮಾಡಲು ಸಾಧ್ಯವಾಯಿತು. ಈಗ ಮತ್ತೊಂದು ಯುದ್ಧ ನೋಡ್ಕೊಂಡು ಬರುವ. ಅದು ಯಾವುದಪ್ಪ ಅಂದರೆ ಬಕ್ಸರ್ ಕದನ ಅಥವಾ ಬಾಕ್ಸರ್ ಕದನ. ಯುದ್ಧದ ದಿನಾಂಕ ಯಾವಾಗಪ್ಪ ಅಂದರೆ 1764 ಅಕ್ಟೋಬರ್ 22. ಬಿಹಾರ ಗಂಗಾ ನದಿ ತೀರ, ಅಲ್ಲಿರುವಂಥ ಸ್ಥಳ ಬಾಕ್ಸರ್. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ವಿರುದ್ಧ ಭಾರತೀಯ 3 ರಾಜರು ಮೈತ್ರಿಕೂಟ ನಡೆದಂಥದ್ದು. ಮುಖ್ಯ ನಾಯಕ ಬ್ರಿಟಿಷ್ ನಾಯಕ ಮೇಜರ್ ಹೆಕ್ಟರ್ ಮನ್ರೋ. ಭಾರತೀಯ ಮೈತ್ರಿಕೂಟಗಳು ಯಾವ ಬರ್ತವೆ ಅಂದರೆ, ಮೀರ್ ಕಾಸಿಂ, ಶಾ ಆಲಂ II, ಶೋಜಾ ಉದ್ದೌಲ್, ಒಬ್ಬನ ಬಂಗಾಳದವನು ಮತ್ತೊಬ್ಬ ಮೊಘಲ್ ಚಕ್ರವರ್ತಿ, ಇನ್ನೊಬ್ಬ ಔದ್ ನವಾಬ. ಕದನಕ್ಕೆ ಪ್ರಮುಖ ಕಾರಣಗಳೇನಪ್ಪ ಅಂದರೆ, ಮೀರ್ ಕಾಸಿಂ ಬ್ರಿಟಿಷರ ಪ್ರಭಾವದಿಂದ ಮುಕ್ತನಾಗಲು ರಾಜಧಾನಿಯನ್ನು ಮುಜರಾಬಾದ್ನಿಂದ ಮೊಂಗೇರ್ಗೆ ಬದಲಾಯಿಸಿದನು. ದಸ್ತಕ್ ದುರುಪಯೋಗ ತಡೆಯಲು ಅವನು ಭಾರತೀಯ ವ್ಯಾಪಾರಿಗಳಿಗೆ ತೆರಿಗೆ ವಿನಾಯಿತಿ ಮಾಡಿದನು. ಇದು ಬ್ರಿಟಿಷರಿಗೆ ಕಣಿಕೆ ಕಾರಣವಾಯಿತು. ಫಲಿತಾಂಶ ಮತ್ತು ಒಪ್ಪಂದ ಏನಪ್ಪ ಅಂದರೆ, ಬ್ರಿಟಿಷರ ಮೈತ್ರಿಕೂಟವನ್ನು ಸೋಲಿಸಿದರು. ಅಲಹಾಬಾದ್ ಒಪ್ಪಂದ 1765ರಲ್ಲಿ ರಾಬರ್ಟ್ ಕ್ಲೈವ್ ಮತ್ತು ಶಾ ಆಲಂ II ನಡುವೆ ನಡೆಯಿತು. ದಿವಾನಿ ಹಕ್ಕು. ಬಂಗಾಲ, ಬಿಹಾರ, ಒರಿಸ್ಸಾಗಳಲ್ಲಿ ಕಂದಾಯ ವಸೂಲಿ ಹಕ್ಕನ ಅಧಿಕಾರ ಬ್ರಿಟಿಷರಿಗೆ ದೊರಕಿತ್ತು. ದ್ವಿಮುಖ ಸರ್ಕಾರ 1765ರಲ್ಲಿ ರಾಬರ್ಟ್ ಕ್ಲೈವ ಜಾರಿಗೆ ತಂದನು. ಬಾಕ್ಸರ್ ಕದನದ ಬಳಿಕ ಬ್ರಿಟಿಷರ ಅಪಾರ ಧನ ಸಂಗ್ರಹ ಮಾಡಿಕೊಂಡರು. ಇದರಿಂದ ದಕ್ಷಿಣ ಭಾರತದಲ್ಲಿ ಹೈದರ್ ಅಲಿ ಟಿಪ್ಪು ವಿರುದ್ಧ ಬಲಿಷ್ಠ ಸೈನ್ಯವನ್ನು ಕಟ್ಟಲು ಸಾಧ್ಯವಾಯಿತು. ಈಗ ಪ್ರಥಮ ಆಂಗ್ಲೋ ಮರಾಠ ಕದನ 1777ರಿಂದ 1779. ಪ್ರಮುಖ ವಿರೋಧಿಗಳು ಯಾವ ಬರ್ತಾರಪ್ಪ ಅಂತಂದರೆ, ಹೈದರ್ ಅಲಿ ವಿರುದ್ಧ ಬ್ರಿಟಿಷ್ ಗವರ್ನರ್ ಲಾರ್ಡ್ ವೆಲ್ಲೆಸ್ಲಿ. ಪ್ರಮುಖ ಅಂಶಗಳೇನಪ್ಪ ಅಂದರೆ, ಹೈದರ್ ಅಲಿ ಬೆಳವಣಿಗೆಯನ್ನು ತಡೆಯಲು ಬ್ರಿಟಿಷರು ನಿಜಾಮ ಮತ್ತು ಮರಾಠರು ಸೇರಿ ತ್ರಿಪಕ್ಷೀಯ ಒಕ್ಕೂಟ ರಚಿಸಿದರು. ಹೈದರ್ ಅಲಿ ತನ್ನ ಚಾಣಾಕ್ಷತೆಯಿಂದ ಮರಾಠರು ನಿಜಾಮರನ್ನು ತನ್ನ ಕಡೆಗೆ ಸೆಳೆದನು. ಹೈದರ್ ಅಲಿ ಮತ್ತು ಟಿಪ್ಪು ಸುಲ್ತಾನ್ ಬ್ರಿಟಿಷರಿಗೆ ತನ್ನ ಪಾಠ ಕಲಿಸಿದನು. ಬ್ರಿಟಿಷರು ಮದ್ರಾಸ್ ಕೊನೆಯವರೆಗೂ ಬಂದರು. ಯುದ್ಧದ ಅಂತ್ಯ ಏನಪ್ಪ ಅಂತೇಳಿದರೆ, ಒಪ್ಪಂದ ನಿಯಮ ಮದ್ರಾಸ್ ಒಪ್ಪಂದ. ಗೆದ್ದ ಪ್ರದೇಶಗಳನ್ನು ಪರಸ್ಪರ ವಾಪಸ್ ಮಾಡುವುದು 1790ರಲ್ಲಿ. ಮೂರನೆಯವರು ಅಂದರೆ ಮರಾಠರು ಅಥವಾ ನಿಜಾಮ
ದಾಳಿ ಮಾಡಿದರೆ ಬ್ರಿಟಿಷರು ಹೈದರ್ ಅಲಿಗೆ ಸಹಾಯ ಮಾಡಬೇಕು. ಇದು ನಿಯಮವಾಗಿತ್ತು. ಇದರ ಮುಂದಿನ ಭಾಗವನ್ನು ಮುಂದಿನ ವಿಡಿಯೋಗಳಲ್ಲಿ ತರಲಿಕ್ಕೆ ಇಷ್ಟಪಡ್ತೇನೆ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಧ್ವನಿಗೆ ಬೆಂಬಲ ಇರುತ್ತೆ ಅಂತ ಹೃದಯಪೂರ್ವಕವಾಗಿ ಹೇಳ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್ ಮಾತೆ. ಸರ್ವರಿಗೂ ಶುಭವಾಗಲಿ. ಜೈ ಭಾರತ್, ಜೈ ಕರ್ನಾಟಕ, ಜೈ ಭುವನೇಶ್ವರಿ.